Hello students, welcome back to my YouTube channel Supreme Learning Academy. This is class 10 midterm question paper, second language Kannada 2024. So if you are new to my channel, go subscribe my channel and share it to your friends, and don't forget to hit the like button and stay tuned for more such updates. Already all subjects question papers with answers are already uploaded. Go check out my channel. So this is for class 10 second language Kannada paper. First main 4 multiple choice questions will be there. Each carries 1 mark. ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಈ ಪದವು ಸೂಕ್ತವಾದ ಉದಾಹರಣೆಯಾಗಿದೆ. ಆನ್ಸರ್ ಇಸ್ ಡಿ. ದೆನ್ ಭಾವೈಕ್ಯ ಈ ಪದವು ಆಗುವ ಸಂಧಿ. ದೆನ್ ಮೂರನೆಯ ಈ ಪದವು ವ್ಯಾಕರಣಾಂಶದ ಈ ಭಾಗಕ್ಕೆ ಸೇರಿದೆ. ಆನ್ಸರ್ ಇಸ್ ಸಂಖ್ಯಾವಾಚಕ. ನೆಕ್ಸ್ಟ್ ಒನ್ ಮೇರಿ ಶಾಲೆಗೆ ಹೋಗುವಳು, ಇದು ಸಿ ಭವಿಷ್ಯತ್ ಕಾಲ. ನೆಕ್ಸ್ಟ್ ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 12 ಕ್ವಶನ್ಸ್ ವಿಲ್ ಬಿ ದೇರ್. ಈಚ್ ಕ್ಯಾರೀಸ್ 1 ಮಾರ್ಕ್. ಬೇಡನು ಎಲ್ಲಿ ವಾಸವಾಗಿದ್ದನು? ಹಸಿಮಸಿಗಿಂತ ಮಹತ್ವವಾದುದು ಯಾವುದು? ಪುಟ್ಟರಾಜ ಗವಾಯಿಗಳು ಯಾವಾಗ ನಿಧನರಾದರು? ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯ ಇದೆ? ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ನೆಕ್ಸ್ಟ್ ಪುಟ್ಟರಾಜರು ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು? ನಾವೀಗ ಎಲ್ಲೆಲ್ಲಿ ತೂಗಾಡುವ ಹಕ್ಕಿಯ ಗೂಡುಗಳನ್ನು ಕಾಣುತ್ತಿದ್ದೇವೆ? ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು? ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ? ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ? ಜೀವನದಲ್ಲಿ ಗಾಳಿ ಬಂದೆಡೆ ತಿರುಗುವುದು ಏನು? ಲಾಸ್ಟ್ ಕ್ವಶನ್, ಅಡಿಗರ ಪ್ರಕಾರ ಪೌರುಷದ ಬಾಳು ಯಾವುದು? ಇದೆಲ್ಲ ನಿಮ್ಮ ನೋಟ್ಸಲ್ಲೇ ಇದೆ. ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಓನ್ಲಿ. ದಿಸ್ ಈಸ್ 1 ಮಾರ್ಕ್ ಕ್ವಶನ್. ನೆಕ್ಸ್ಟ್ ಥರ್ಡ್ ಮೇಲೆ 3-4 ವಾಕ್ಯ 8 ಇರುತ್ತೆ. ಈಚ್ ಕ್ಯಾರೀಸ್ 2 ಮಾರ್ಕ್. ಮರಣವು ಒಣಗಿ ನಿಲ್ಲಲು ಕಾರಣವೇನು? ಸರ್ವಜ್ಞ ಕವಿಯು ಕೃಷಿಯ ಬಗ್ಗೆ ಹೇಳಿರುವ ವಚನ ಯಾವುದು? ಹಕ್ಕಿಗಳು ಗೂಡುಗಳನ್ನು ಯಾವ ರೀತಿಯಲ್ಲಿ ಅಲಂಕರಿಸುತ್ತವೆ? ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ಏನೆಂದು ಬಣ್ಣಿಸಿದ್ದಾರೆ? ಚೈತ್ರದಲ್ಲಿ ಪ್ರಾಣಿ ಪಕ್ಷಿಗಳ ಚಟುವಟಿಕೆಗಳು ಕವಿಗೆ ಹೇಗೆ ಗೋಚರಿಸಿದವು? ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ? ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದರು? ಕಳ್ಳರ ಗುರುವಿನ ಮನ ಪರಿವರ್ತನೆ ಹೇಗಾಯಿತು? ಸೊ ನೆಕ್ಸ್ಟ್ ಮೇನು, ಫೋರ್ತ್ ಮೇನು ಕವಿ ಪರಿಚಯ, ಅವ್ರದ್ದು ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಬರೀಬೇಕು. 3 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಆರ್ ಮಿತ್ರ ಅವ್ರದ್ದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಕೆಳಗಿನ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಇಲ್ಲಿ ಒಂದು ಪೋಮ್ ಕೊಟ್ಟಿದ್ದಾರೆ, ಅದನ್ನು ನೀವು ಸೆಂಟೆನ್ಸಲ್ಲಿ ಏನಾಯಿತು ಅದನ್ನು ವಾಕ್ಯ ರೂಪದಲ್ಲಿ ಬರೀಬೇಕು. ನೆಕ್ಸ್ಟ್ ಒನ್ನು ಅಲಂಕಾರ. ಕಾಡ ತುಂಬ ಪ್ರೀತಿ ಹೊಳೆಯು ಕೂಡಿಯಂತೆ ಹರಿಯಿತು. ಯಾವ ಅಲಂಕಾರ ಇದು? ಉಪಮಾಲಂಕಾರ. ಏನಕ್ಕೆ ಅಂತೆ ವರ್ಡ್ ಇದೆ ಅದಕ್ಕೆ. ಸೊ ಇಲ್ಲಿ ನೀವು ಫಸ್ಟು ಅಲಂಕಾರ ಅಂತ ಬರೆದು ಯಾವ ಅಲಂಕಾರ ಅಂತ ಬರೀಬೇಕು. ಆನ್ಸರು ಉಪಮಾಲಂಕಾರ. ಅದ್ರ ಜೊತೆಗೆ ನೀವು ಉಪಮೇಯ, ಉಪಮಾನ, ಉಪಮಾವಾಚಕ ಆ್ಯಂಡ್ ಸಮಾನಾರ್ಥಕ ಬರೀಬೇಕು. ಉಪಮೇಯ ಅಂದರೆ ಯಾರನ್ನ ಹೋಲಿಸ್ತಾ ಇದ್ದಾರೆ? ಕಾಡು. ಉಪಮಾನ ಕಾಡಿನ ಪ್ರೀತಿ. ಉಪಮಾನ ಯಾರು? ಹೊಳೆಯುವ ಕೋಡಿ. ದೆನ್ ಸಮಾನವಾಚಕ ಯಾವುದು? ಅಂತೆ. ನೆಕ್ಸ್ಟು ಸಮನ್ವಯ ಏನು? ಹರಿಯುವುದು. ಈ ಥರ ಬರಿಬೇಕು. ಇಷ್ಟು ಬರೆದ್ರೆ 3 ಮಾರ್ಕ್ಸ್ ಈಸಿ. ನೆಕ್ಸ್ಟು ಗಾದೆ ಮಾತುಗಳನ್ನು ನಿಮ್ಮ ಮಾತಲ್ಲಿ ಬರೀರಿ. ಮಾತೆ ಮುತ್ತು, ಮಾತೆ ಮೃತ್ಯು, ಅಥವಾ ಹೆತ್ತ ತಾಯಿ ಹೊತ್ತ ನಾಡು ಸರ್ವಗಿಂತ ಮಿಗಿಲು. ಎರಡರಲ್ಲಿ ಯಾವುದಾದ್ರೂ ಒಂದು ಗಾದೆಯನ್ನು ವಿಸ್ತರಿಸಿ ಬರೀಬೇಕು. ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ಸಂದರ್ಭ, ನಿಮಗೆ 6 ಸಂದರ್ಭ ಇರುತ್ತೆ, 5 ಸಂದರ್ಭ ಇರುತ್ತೆ. 3 ಕ್ವಶನ್ ಒಂದು ಯಾವ ಲೆಸನಿಂದ ಆಯ್ಕೆ ಮಾಡಲಾಗಿದೆ, ಯಾರು ಯಾವಾಗ ಹೇಳ್ತಾ ಇದ್ದಾರೆ, ಯಾವಾಗ ಅದನ್ನು ಬರಿಬೇಕು, ಅದು ಸಂದರ್ಭ. ನೆಕ್ಸ್ಟು ಪದ್ಯ ಪೂರ್ಣಗೊಳಿಸಿ 4 ಮಾರ್ಕ್ಗಿರುತ್ತೆ. ಆಪ್ಷನ್ ಇರುತ್ತೆ, ಯಾವುದಾದ್ರೂ ಒಂದನ್ನು ಬರೀರಿ. 8-10 ವಾಕ್ಯದಲ್ಲಿ ಒಂದಿರುತ್ತೆ 4 ಕ್ವಶನ್ಗೆ. ಇಲ್ಲಿ ಕೊಟ್ಟಿರೋ ಕ್ವಶನ್ನು, ಪುಟ್ಟಯ್ಯ ಸಮಾಜಕ್ಕೆ ಮುಡುಪಾದ ಸಂಪ್ರಸಂಗಗಳನ್ನು ವಿವರಿಸಿ, ಅಥವಾ ವಿಶೇಷ ಚೇತನರ ವಿಷಯದಲ್ಲಿ ನಮ್ಮ ಹೊಣೆಗಾರಿಕೆಗಳೇನು? ನೆಕ್ಸ್ಟು ಈ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಇದ್ದುಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿನಿ. ಇದು ಇಲ್ಲಿ ನಿಮಗೆ ಪ್ಯಾಸೇಜ್ ಕೊಟ್ಟಿದ್ದಾರೆ, ಅದನ್ನು ಓದಿ ಇಲ್ಲಿರೋ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಸೊ ಅದು ಬಂದು ನಿಮಗೆ 2 ಮಾರ್ಕ್ಸ್ 4 ಮಾರ್ಕ್ಸ್ಗೆ. ನೆಕ್ಸ್ಟ್ ಒನ್ ವಿಷಯ ಪ್ರಬಂಧ ಬರೀರಿ. ಯಾವುದಾದ್ರೂ ಒಂದು. ಸಮೂಹ ಮಾಧ್ಯಮಗಳು ಅಥವಾ ರಾಷ್ಟ್ರೀಯ ಭಯವೈಕ್ಯತೆ, ಎರಡರಲ್ಲಿ ಒಂದು ಬರೀರಿ, 4 ಮಾರ್ಕ್ಸ್ಗೆ. ನೆಕ್ಸ್ಟ್ ಲಾಸ್ಟಲ್ಲಿ ಒಂದು ಪತ್ರ ಬರೀಬೇಕು, 5 ಮಾರ್ಕ್ಸ್ಗೆ. ಇದಿಷ್ಟು ನಿಮ್ಮದು ಮಿಡ್ ಟರ್ಮ್ ಕ್ವಶನ್ ಪೇಪರ್ ಪ್ಯಾಟ್ರನ್ ಫಾರ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ಸೊ ಸ್ಟೇ ಟ್ಯೂನ್ ಫಾರ್ ಮೋರ್ ಸಚ್ ಅಪ್ಡೇಟ್.